ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ನಮ್ಮದು ಫ್ಯಾಮಿಲಿ ಟೈಮ್ ಅಂದರೆ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಇವಾಗ 7:30 ಆಗಿದೆ. ಸೊ ನಾನಿವಾಗ ನಂದಿ ಬೆಟ್ಟಕ್ಕೆ ಬಂದೀನಿ. ಸೊ ನೋಡೋಣ ಬನ್ನಿ, ಇಲ್ಲಿ ಮುಂಜು ತುಂಬ ಇದೆ. ನಾನು ಕೆಲವೊಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ನಂದು ಡೇ ಫುಲ್ ಹೇಗಿರುತ್ತೆ ಅಂತ ಇವತ್ತಿನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟಿಗೆ ನಾನು ಈ ಲೊಕೇಶನ್, ಸೊ ನೀವಿಲ್ಲಿ ವ್ಯೂಸ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಜಸ್ಟ್ ಲವ್ ಇಟ್ ಅಂತಲೇ ಹೇಳ್ಬೋದು. ಸೊ ಫುಲ್ ಫ್ಯಾಮಿಲಿ ಸಮೇತ ಬಂದುಬಿಟ್ಟಿದ್ದೀವಿ ಇವತ್ತು. ಸೊ ಇವತ್ತು ಫುಲ್ ಡೇ ಔಟಿಂಗ್, ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೊ ನಾನು ಹಾಗೆ ಕವರ್ ಮಾಡ್ತೀನಿ, ನೋಡೋಣ. ಇವತ್ತು ಎಲ್ಲೆಲ್ಲ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಲ್ಲ ಅದಷ್ಟು ಕವರ್ ಮಾಡ್ತೀನಿ. ಸೊ ಬನ್ನಿ, ನಾವು ಈ ಟೆಂಪಲ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ಹಾಗಾಗಿ ಕ್ಲೋಸಲ್ಲೇ ಇದೆ. ಸೊ ಕ್ಲೋಸ್ ಆಗಿಬಿಟ್ಟಿದೆ, ನಾವು ಬೇಗ ಬಂದಿದ್ದೀವಿ, ಹಾಗಾಗಿ ಕ್ಲೋಸಲ್ಲಿದೆ. ಸೊ ಬನ್ನಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇವಾಗ ನಾವು ಸೆಕೆಂಡ್ ಲೊಕೇಶನ್ ಬಂದು ದೊಡ್ಡಬಳ್ಳಾಪುರಲ್ಲಿ ಈಶಾ ಟೆಂಪಲ್ಗೆ ಬಂದಿದ್ವಿ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಮಂಜು ಇದೆ. ಟೈಮ್ ಇವಾಗ 8:30 ಆಗಿದೆ. ಸೊ ಆದರೂ ಸಿಕ್ಕಾಪಟ್ಟೆ ಮಂಜಿದೆ. ಇದೆ ಫುಲ್ಲು ಚಳಿನಾ? ಫುಲ್ಲು ಚಳಿನಾ? ಸೊ ನೋಡೋಣ, ಇನ್ನು ಟೆಂಪಲ್ ಹತ್ರ ಹೋಗಿಲ್ಲ, ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ, ನೋಡೋಣ ಇರಿ. ಸೊ ಫೈನಲಿ ಅಷ್ಟೊತ್ತಿಂದ ಹುಡುಕ್ಲಾಡಿದ್ವಿ, ಸದ್ಯಕ್ಕೆ ಇಲ್ಲಿ ಗೊತ್ತಾಗಲೇ ಇಲ್ಲ ನಮಗೆ. ಸೊ ಮತ್ತೆ ಇನ್ನೊಂದು ಏನಂದರೆ ಮಂಜಿಗೆ ಏನೂ ಕಾಣಿಸ್ತಿಲ್ಲ, ಹಾಗಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಇವಾಗ. ಮತ್ತೆ ನೋಡಿ ವ್ಯೂಸ್ ನೋಡಿ ಹೆಂಗಿದೆ, ಜಸ್ಟ್ ವಾವ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ, ಒಂಥರ ಚಳಿ, ತುಂಬ ಚೆನ್ನಾಗಿದೆ ಪ್ಲೇಸಸ್. ಎಲ್ಲಿ ಅಂತ ನೋಡೋಣ, ಇನ್ನು ಹತ್ರ ಹೋದ್ಮೇಲೆ ತೋರಿಸ್ತೀನಿ ಎಷ್ಟು ಮಂಜು ಇದೆ ಗೊತ್ತಾ. ಆಲ್ಮೋಸ್ಟ್ ಇವಾಗ 9 o'clock ಹತ್ರ ಆಯ್ತಾ ಬಂತು. ಸೊ ತುಂಬ ಅಂದರೆ ತುಂಬಾ ಮಂಜಿದೆ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಸೊ ಅಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಬಂದು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗೋಣ ಅಂತ, ಬಟ್ ಸೊ ಕ್ಲಾಸಸ್ ಎಲ್ಲ ತುಂಬ ಪ್ರೆಷರ್ ಇರೋದ್ರಿಂದ ನಾನು ಬರೋಕ್ಕೆ ಆಗಿಲ್ಲ. ಸೊ ಇವಾಗ ಫ್ರೀ ಮಾಡಿಕೊಂಡು ಬಂದಿದ್ದೀವಿ. ನೋಡಿ ಪಾಪುಗೆಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ. ತುಂಬ ಚಳಿ ಇದಲ್ಲ, ಅದಕ್ಕೆ ಹಾಗಾಗಿ ಪಾಪುಗೆ ನೀಟಾಗಿ ಕವರ್ ಮಾಡಿಬಿಟ್ಟಿದ್ದೀವಿ. ನೋಡಿ ಹಾಯ್ ಬೇಬಿ, ಹಾಯ್. ಸೊ ಈ ಥರ ಪ್ಲೇಸಸ್ ಎಲ್ಲ ನೋಡೋಕ್ಕಂತೂ ನಮ್ಮ ಅತ್ತೆ ಅಂತೂ ಫುಲ್ ಫಾಸ್ಟ್ ಆಗಿರ್ತಾರೆ. ಮುಂಚೆ ಅವರೇ ಓಡ್ತಿರ್ತಾರೆ. ಸೊ ಅಲ್ಲಿ ನೋಡ್ಬೋದು ಎಷ್ಟು ಲೈಟಾಗಿ ಕಾಣಿಸ್ತಿದೆ ಅಂತ. ಈಶ್ವರ ಅಂತೂ ಸರಿಯಾಗಿ ಕಾಣಿಸ್ತಾನೆ ಇಲ್ಲ, ನಂದಿ ಮಾತ್ರ ಲೈಟಾಗಿ ಕಾಣಿಸ್ತಿದ್ದಾರೆ ನೋಡಿ. ಸೊ ಹತ್ರ ಬಂದು ನೋಡಿದ್ರೆ ಇಷ್ಟು ಮಾತ್ರ ಕಾಣಿಸ್ತಿದ್ದಾರೆ. ಸ್ವಲ್ಪ ಬಿಸಿಲು ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಜಾರಾಗ್ತದೆ ಇಷ್ಟು ಡಲ್ಲಾಗಿ ನೋಡೋದಕ್ಕೆ ಶಿವನ್ ಅಂತ. ಸೊ ಇವಾಗ ಮತ್ತೆ ಬ್ಯಾಕ್ ಟು ಥರ್ಡ್ ಲೊಕೇಶನ್ನು. ಸೊ ಇದು ಬಂದು ಕೈವಾರ ತಾತಯ್ಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡಿ 12 ಗಂಟೆ ಆಯಿತು. ಸೊ ಇದು ಬಂದು ಕೋಲಾರ ಡಿಸ್ಟಿಕ್ ಬರುತ್ತೆ, ಕೈವಾರ ತಾತನ. ಸೊ ಇಲ್ಲಿ ಜಸ್ಟ್ ಅರ್ಚನೆ ಮಾಡಿಸ್ಕೊಂಡು ಹೊರಡ್ತೀವಿ. ಇದು ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು. ಸೊ ನೋಡೋಣ ನೆಕ್ಸ್ಟ್ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ 12 o'clock ಆಯಿತು. ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕಾರ್ ನಿಲ್ಲಿಸಿ ಟಿಫಿನ್ ಮಾಡ್ಕೊಂಡ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೊರಟೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ನೋಡಿ. ಈಗ 12 ಗಂಟೆ ಆಗಿಬಿಡುತ್ತೆ, ಇಷ್ಟು ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು 10:30ಗೆ ಟಿಫಿನ್ ರೆಡಿ ಮಾಡ್ಕೊಂಡು ಬಂದಿದ್ವಿ. ಸೊ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದ್ವಿ.
ಸೊ ನೋಡೋಣ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಸೊ ಮತ್ತೊಂದು ದೇವಸ್ಥಾನ ಇಲ್ಲಿ ಬಂದು ಮಹಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ಲೊಕೇಶನ್ ಬಂದು ನಾವು ಚೋಡದನಹಳ್ಳಿಗೆ ಹೋಗಿದ್ದೀವಿ. ಇಲ್ಲಿ ಬಂದು ಚೌಡೇಶ್ವರಿ ಅಮ್ಮ ಟೆಂಪಲ್ ಅದು. ಇದು ವಿಡಿಯೋ ಫುಲ್ ಮಾಡೋಕ್ಕಾಗಿಲ್ಲ. ಸೊ ಕೆಲವೊಂದಷ್ಟು ಚಿಕ್ಕ ಚಿಕ್ಕದ ವೀಡಿಯೋಸ್ ಇದೆ. ಸೊ ಅದನ್ನು ಅಟ್ಯಾಚ್ ಮಾಡ್ತೀನಿ. ಸೊ ಇದು ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಇನ್ನೊಂದು ಟೆಂಪಲ್ ಇತ್ತು. ಸೊ ಇದು ಹತ್ತಿರದಲ್ಲೇ ನಿಯರ್ ಇರೋದು. ಸೊ ಹಾಗೆ ಇದನ್ನು ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟು ಒಂದು 3 o'clock. ಇಲ್ಲಿ ತುಂಬ ಲೇಟ್ ಆಗೋಯ್ತು, ಒಂದು 3 o'clock ಅಂತಲೇ ಹೇಳ್ಬೋದು. ಸೊ ಫೈನಲಿ ಇದು ಲಾಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು. ಕೋಟಿಲಿಂಗಗೆ ಹೋಗಿದ್ವಿ. ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಇನ್ನೊಬ್ಬರಿದ್ದಾರೆ, ಅವರು ಟೆಂಪಲ್ ನೋಡಿಲ್ಲ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಲಾಸ್ಟ್ ವಿಸಿಟ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಮುಗಿಸ್ಕೊಂಡು ಈ ಟೆಂಪಲ್ ಹೋದ್ವಿ. ಇಲ್ಲಿನೇ ಅರೌಂಡ್ ನಾವು ಬರೋಷ್ಟೊತ್ತಿಗೆ 6 o'clock ಆಗಿ ಹೋಯ್ತು. ಆಮೇಲೆ ಎಷ್ಟು ಎಲ್ಲ ನೋಡಿ ನಾವು ಹೊರಡೋಷ್ಟೊತ್ತಿಗೆ ತುಂಬ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ನಾವು ನೋಡ್ಕೊಂಡು ಹೊರಡೋಷ್ಟೊತ್ತಿಗೆ ಅರೌಂಡ್ 7:30, 8 ಆಯಿತು. ಸೊ ಅಲ್ಲೇ ಒಂದು ಮಧ್ಯದಲ್ಲಿ ಊಟ ಮುಗಿಸಿ ನಾವು ಕೊನೆಗೆ ಮನೆಗೆ ಹೋಗೋಷ್ಟರಲ್ಲಿ 10:30 ಆಗೋಯ್ತು. ಆಗೋಯಿತು. ಸೊ ನಾವಿವಾಗ ಕೋಟಿಲಿಂಗ ಬಂದಿದ್ದೀವಿ. ಸೊ ನಾನು ಇಲ್ಲಿ ಒಂದಷ್ಟು ಕ್ಯಾಪ್ಚರ್ಸ್ಗಳನ್ನ ಮಾಡಿದ್ದೀನಿ. ಆಲ್ಮೋಸ್ಟ್ ಇದೇ ಲಾಸ್ಟು. ಇವಾಗ ಹೊರಡ್ತೀವಿ ಮುಗಿಸ್ಕೊಂಡು.